ಇವತ್ತು ನಮ್ಮೂರಲ್ಲಿ ಗಣಪತಿ ಪೂಜೆ ನಮ್ಮದೇ ಇರೋದ್ರಿಂದ ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಹಾಕಿ. ನಮ್ಮೂರಲ್ಲಿ ಏನಪ್ಪ ಅಂತಂದರೆ ಒಂದೊಂದು ಮನೆಗೆ ಒಂದೊಂದು ದಿವಸ ಗಣಪತಿ ಪೂಜೆ ಮಾಡಬೇಕು. ಇವಾಗ ಲಾಸ್ಟ್ ದಿನ ನಮ್ಗೆ ಹಾಕಿದ್ದಾರೆ. ಏನೇನು ತಗೊಂಡು ಹೊರಟಿದ್ದೀವಿ ಅಂತ 2 kg ನೆನೆ ನೆನ್ಕೊಂಡಿದ್ದೇವೆ. ನೋಡಿ ಈಗ ಹೂವು ಇದೆ, ಇಷ್ಟು ಹೂವು ತಗೊಂಡಿದ್ದೀವಿ. ಹಾರ ಇದೆ, ಮತ್ತು ತುಳಸಿ ಹಾರ ಮತ್ತು ಶಾಂತಿಗೆ ಹೂವು, ಕೆಳಗಡೆ ಬಟನ್ಸ್ಗಳು ಎಲ್ಲ ಐತೆ. ಇದು ಸೌತೆಕಾಯಿ ಹಚ್ಚಬೇಕು, ಟೈಮ್ ಬೇರೆ ಆಗೋಗೈತೆ. ನಮ್ಮ ಮನೆಯವ್ರು ಹಾಲು ಹಾಕಕ್ಕೆ ಹೋಗೋರೆ. ಆಮೇಲೆ ಇಷ್ಟು ಉಪ್ಪು ತಗೊಂಡಿದ್ದೀನಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿನೂ ಕೊತ್ತಂಬರಿ ಸೊಪ್ಪು ಎರಡೂ ಕಟ್ ಮಾಡಿ ಕವರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ಇದೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲೇ ಮಿಕ್ಸ್ ಮಾಡಿ ಕೊಡೋದು, ಉಪ್ಪು ಖಾರ ಎಲ್ಲ ಸೇರಿಸ್ಬಿಟ್ಟು. ಇನ್ನು ನಿಂಬೆಹಣ್ಣು ಉಂಡೆ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ಥರ ಅವೆ ಇರಲಿ ಅಂತ ತಗೊಂಡಿದ್ದೀನಿ. ಇದೇ ಇರೋದು ಮನೇಲಿ. ಇದೆಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗುವಾಗ ಅಡುಗೆ ಮಾಡ್ತೀನಿ. ಬಾಯಿಲು ಹಣ್ಣು ತಂದಿದ್ದೀರಾ? ಹೂವ ಮನೆಯವ್ರು ಕಟ್ ಮಾಡ್ತಾಯಿದ್ರು. ನಾಲ್ಕು ಬರೋಕ್ಕೆ ಹೋಗೋರು, ಅಣ್ಣ ಫೋನ್ ಮಾಡಿದ್ರು. ಅದಕ್ಕೆ ನಾನು ಟೈಮ್ ಬೇರೆ 7 ಕಾಲ ಆಗೋಯ್ತು. 8 ಗಂಟೆ 7:45 ಅಷ್ಟರಲ್ಲಿ ಅಲ್ಲಿರಬೇಕು. ಎಲ್ಲ ರೆಡಿಯಾಗೈತೆ. ಇವಾಗ ಹೋಗೋದಷ್ಟೇ ಬಾಕಿ, ಎಲ್ಲ ರೆಡಿ ಮಾಡ್ಕೊಂಡು ನಾವು ನಮ್ಮ ವಾರಗಿತ್ತಿಯವರು ಸೇರಿ ಮಾಡ್ತಾಯಿದ್ದೀವಿ. 2 ಮನೆಗೆ ಒಂದೊಂದು, ಒಬ್ಬೊಬ್ಬರು ಒಂದೊಂದೇ ಮನೆ ಸಿಂಗಲ್ ಮನೆಯವರು ಮಾಡ್ತಾರೆ. ಇನ್ನು ಕೆಲವರು 2 ಮನೆ ಶೇರ್ ಮಾಡ್ಕೊಂಡು ಮಾಡ್ತಾರೆ. ಇದು ಲಾಸ್ಟ್ ದಿನ ಅಂತೆ. ನಾವು ಸೆಂಟ್ರಲ್ ಮಾಡಿ ಆಚೆ ವರ್ಷ ಹೋದ ವರ್ಷ ಎಲ್ಲ, ಇವಾಗ ನಮಗೆ ಈ ಸರಿ ಲಾಸ್ಟ್ ಹಾಕ್ಬಿಟ್ಟವ್ರೆ. ಇವಾಗೆಲ್ಲ ತಗೊಂಡು ನಮ್ಮ ರಥದಲ್ಲಿ ಹೊರಡಬೇಕು. ಇದೆಯಲ್ಲ ನಮ್ಮ ಮಾಮೂಲಿ ನಮ್ಮ ರಥ, ಆಟೋ ರಾಜ. ನನ್ನ ಎಷ್ಟೊಂದು ದಪ್ಪ ಆಗ್ತೈತೆ ಏನೋ ಗೊತ್ತಿಲ್ಲ, ನನಗೆ ಬರ್ತಾರೆ. ಎಷ್ಟು ಬೇಗ ಹೊರಡೋಣ ಅಂದ್ಕೊಂಡ್ರು ಅಲ್ಲೇ ಆಗೋಗುತ್ತೆ. ಅಂದರೂ ನಮ್ಮ ಮನೆಯವ್ರು ಗಾಡಿ ಸೌಂಡ್ ಆಗ್ತಾಯಿತ್ತು, ಅವ್ರಿಗೆ ಕೊಟ್ಬಿಡ್ತೀನಿ, ಬೇಗ ಮಾಡ್ತಾರೆ. ಸ್ವಲ್ಪ ಒಂದು 500 ಬರೋಕ್ಕೆ ಗಾಡಿ ಬೇಕು, ಬೈಕು. ಅಮ್ಮನ ಹೆಂಡತಿ ನಮ್ಮ ವಾರಗಿತ್ತಿಯವರು, ಮತ್ತು ಅವ್ರಿಗೋಸ್ಕರ ವೇಟಿಂಗ್.
ಎಷ್ಟಿರ್ತಪ್ಪ ತಾಂಡಿದ್ವಿ ಗಾಡಿಗೆ ಐತಲ್ಲ ಮಂಗಳಾರ ಜಾಗ ಮುಟ್ಕೊಡ್ದು ಇಕ್ಕಲ್ಲಿ ಇಕ್ಕಲ್ಲಿ ಬಿಡ ಯಾರು ಕೊಡ್ಬೇಡಿ ಅವ್ರು ಕೊಡ್ತಾನೆ ಬೇಕಾದಪ್ಪ ಕೈ ಕೊಡ ಎಲ್ಲ ಹೊಲ್ಟವ್ರು ಯಾರ ಜೊತೆ ಓದ್ಲು ಇವನು ಜೀವನಿ ನಂದು ಹುಡುಗಿ ಯಾರ ಜೊತೆ ಹೋಗ್ತಾರಪ್ಪ ಇಲ್ಲ ಶೆಟ್ಟಿ ನಮ್ಮ